ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಗೆ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮಹದೇವಯ್ಯ ಅಲಿಯಾಜ್ ಮಧು ಅವರ ನೇತೃತ್ವದಲ್ಲಿ 7ನೇ ವೇತನದಲ್ಲಿ ಸರ್ಕಾರಿ ನಿವೃತ್ತ ನೌಕರರಿಗೂ 2022ರಿಂದ 24ರವರೆಗೆ ಆರ್ಥಿಕ ಸೌಲಭ್ಯಗಳನ್ನು ನೀಡುವಂತೆ ಕೆಲವು ನಿವೃತ್ತ ನೌಕರರು ಆರ್ಥಿಕ ಸೌಲಭ್ಯಗಳಾದ ಡಿಪಿಆರ್, ಜೈ ಕಮ್ಯುನಿಟೇಷನ್, ಇಎಲ್ ಸರೆಂಡರ್ ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರ್ ಲೋಕೇಶ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮುಖ್ಯಮಂತ್ರಿಗಳು 1 ತಿಂಗಳೊಳಗೆ ಬೇಡಿಕೆ ಈಡೇರಿಸಬೇಕು, ಇಲ್ಲವೇ ಚರ್ಚೆಗೆ ಸಭೆ ಕರೆಯಬೇಕು, ಇಲ್ಲದಿದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಾಗೂ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸರ್ಕಾರವನ್ನ ಎಚ್ಚರಿಸಿದರು. ಈ ವೇಳೆ ಮಹದೇವಯ್ಯ, ಕಾಂತರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ಬೇಡಿಕೆ ಬಗ್ಗೆ ಮುಖ್ಯಮಂತ್ರಿಗಳು, ಸರ್ಕಾರದ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹಾಗೂ ರಾಜಕೀಯ ಅಭ್ಯರ್ಥಿಯಲ್ಲಿ 1 ವಾರದೊಳಗಾಗಿ ದಿನಾಂಕ ನಿಗದಿಗೊಳಿಸಿ ಒಂದು ಸಭೆ ಏರ್ಪಾಡು ಮಾಡಿಸಿರುವ ಬಗ್ಗೆ ಮಾನ್ಯರೇ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೆಎಸ್ಪಿಟಿ ಬೆಂಗಳೂರು ಆದ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ದಿನಾಂಕ 1/7/22ರಿಂದ 31/7/24 ಅವಧಿಯಲ್ಲಿ 25 ತಿಂಗಳು ಸೇವೆಯಲ್ಲಿ ಸಲ್ಲಿಸಿ ನಿವೃತ್ತರಾಗಿರುವ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಫಲಕಗಳನ್ನು ಪಾವತಿಸುವ ಕಷ್ಟವಾಗುತ್ತದೆ. ಈ ದಿಸೆಯಲ್ಲಿ ನಾವು ತಮ್ಮಲ್ಲಿ ಹೇಳಿಕೆಯಿರುವುದೆಂದರೆ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ ನೌಕರರಂತೆ ನಾವು ದಿನಾಂಕ 1/22ರಿಂದಲೇ ಪಡೆಯಬೇಕಿದ್ದ ನಿವೃತ್ತಿ ವೇತನ ವ್ಯತ್ಯಾಸವನ್ನು ಕೇಳುತ್ತಿಲ್ಲ. ಅದರಾಗಿ ನಾವು ಕೇಳುತ್ತಿರುವ 7ನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದಂತಹ ಡಿಸಿಆರ್ಜಿ, ಕಮ್ಯುನಿಟೇಷನ್ ಹಾಗೂ ವರ್ಗೀಕರಣ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸ ಮೊತ್ತವನ್ನು ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳುವುದನ್ನು ಕೇಳಿಕೊಳ್ಳುತ್ತೇವೆ. ಈ ನಮ್ಮ ಬೇಡಿಕೆ ಕುರಿತು ನಾವುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಆಗ್ರಹಿಸಿ ಬೆಳಗಾವಿಯಲ್ಲಿ ಜರುಗಿದ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಪೂರ್ಣಗೊಳ್ಳುವುದರಿಂದ ದಿನಾಂಕ 16/12/24ರಂದು ರಾಜ್ಯದ ಎಲ್ಲ ಜಿಲ್ಲೆಗಳ ಆಗಮಿಸಿದ್ದ 20,000ಕ್ಕಿಂತ ಹೆಚ್ಚು ನೌಕರರು ಸಮಾವೇಶಗೊಂಡು ಸಂದರ್ಭದಲ್ಲಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಘನ ಸರ್ಕಾರದ ವತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಮಾನ್ಯ ಸಚಿವರೊಂದಿಗೆ ಆಗಮಿಸಿದ ಮಾನ್ಯ ಶ್ರೀ ಸಿ ಜಾಫರ್, ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಮತ್ತು ಸಾಂಘಿಕ ಇಲಾಖೆ, ಆರ್ಥಿಕ ಇಲಾಖೆ ಬೆಂಗಳೂರು ಇವರು ಆಗಮಿಸಿ ಸಂದರ್ಭದಲ್ಲಿ ಅಧಿವೇಶನದ ನಂತರ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಯೋಜಿಸಿ ನಿಮ್ಮ ವೇದಿಕೆಯ ಮುಖಂಡರನ್ನು ಮಾತುಕತೆಗೆ ಆಹ್ವಾನಿಸಿದ್ದೇವೆ. ಆಗ ಬಂದು ನೀವು ನಮ್ಮ ಅಹವಾಲು ಮಂಡಿಸಿರಿ ಎಂದು ತಿಳಿಸಿದರು. ಅಲ್ಲದೆ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸುವರ್ಣ ವಿಧಾನಸೌಧದಲ್ಲಿ ಭೇಟಿಯಾಗಲು ವ್ಯವಸ್ಥೆಯನ್ನು ಮಾಡಿದಂತೆ ನಮ್ಮ ವೇದಿಕೆಯು ನಿಯೋಗವು ದಿನಾಂಕ 16/12/24 ಅಧಿವೇಶನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಮಾತ್ರ ಮುಖ್ಯಮಂತ್ರಿ ಅಧಿವೇಶನ ನಂತರ ಸಭೆಗೆ ಚರ್ಚಿಸಿ ನಿರ್ದೇಶನ ಎಂದು ಹೇಳಿದರು. ಆದರೆ ಈವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಏರ್ಪಾಡು ಮಾಡಿರಲಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಈಡೇರಿಕೆಗೆ ಬಗ್ಗೆ ಚರ್ಚಿಸಲು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವೇದಿಕೆಯ ಮುಖಂಡರೊಂದಿಗೆ 1 ವಾರದೊಳಗೆ ದಿನಾಂಕ ನಿಗದಿಗೊಳಿಸಿ ಒಂದು ಸಭೆ ಏರ್ಪಾಡು ಮಾಡಿಸಿ ತಿಳಿಸಲು ದಿನಾಂಕ 30/1/25ರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಹಾಗೂ ತತ್ಪರ ದಿನಾಂಕದ ಸಂದರ್ಭದಲ್ಲಿ ಈ ಮನವಿ ಅರ್ಪಿಸಿ ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇವೆ. ರಾಜ್ಯ ಸಂಚಾಲಕರು ಅಶೋಕ ಸಜ್ಜನ, ರಾಜ್ಯ ಮಹಾ ಸಂಚಾಲಕರು ಡಾಕ್ಟರ್ ಎಂ ಷಣ್ಮುಗಯ್ಯ, ಗೌರವಾನ್ವಿತ ವಿಶ್ವಾಸಿಗಳು ಮತ್ತು ತಾಲೂಕು ಘಟಕ ಮಳವಳ್ಳಿ ವೇದಿಕೆಯಿಂದ ವಂದನೆಗಳು. ನಮ್ಮ ಈ ವೇದಿಕೆ ಇವತ್ತು ಮಳವಳ್ಳಿ ಘಟಕದಿಂದ 60ಕ್ಕಿಂತ ಇವತ್ತು 35 ಜನ ಉಪಸ್ಥಿತಿದ್ದು ಈ ಮನವಿಪತ್ರವನ್ನು ನಮ್ಮ ಮಳವಳ್ಳಿ ವೇದಿಕೆ ಘಟಕದ ಸಂಚಾಲಕ ಮತ್ತು ಸದಸ್ಯರೊಂದಿಗೆ ಮನವಿಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ವತಿಯಿಂದ ಹಾಗೂ ಮಾನ್ಯ ಶಾಸಕರು ಅವರಿಗೆ ನಮ್ಮ ವತಿಯಿಂದ ಎಲ್ಲರ ಸಹಕಾರ